ಮಂಡಿ ನೋವಿದೆ, ಸೊಂಟ ನೋವಿದೆ, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇದೆ, ನರ ದೌರ್ಬಲ್ಯ ಇದೆ ಅಂತ ಹೇಳ್ತಾರೆ. ಇದಕ್ಕೊಂದು ರಾಮಬಾಣ ಇದೆ, ಗೊತ್ತಿದೆಯಾ? 1 ಲೀಟರ್ ಹಾಲು, 1 ಲೀಟರ್ ನೀರು, ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ತಿರ್ಬೇಕಾದ್ರೆ 1 ಬೊಗಸೆ ಬೆಳ್ಳುಳ್ಳಿ ಜಜ್ಜಿ ಹಾಕಿಬಿಡಬೇಕು. 2 ಸ್ಪೂನಷ್ಟು ತಾಟಿ ಬೆಲ್ಲ ಹಾಕಿಬಿಡತಕ್ಕಂಥದ್ದು, ಗಸಗಸೆ 2 ಸ್ಪೂನ್, ಬಾದಾಮಿ 2 ಸ್ಪೂನ್, ಪಿಸ್ತಾ 2 ಸ್ಪೂನ್, ಒಣಖರ್ಜೂರ 2 ಸ್ಪೂನ್, ಒಣಗಿದ ದ್ರಾಕ್ಷಿ 2 ಸ್ಪೂನ್, ಇಷ್ಟು ಏಲಕ್ಕಿ ಜಜ್ಜಿಬಿಟ್ಟು 1-2-3 ಬೀಜ ಜಜ್ಜಿಬಿಟ್ಟು ಅದರಲ್ಲಿ ಹಾಕಿಬಿಡತಕ್ಕಂಥದ್ದು. ಚೆನ್ನಾಗಿ ಕುದಿಸಿ 1 ಲೋಟ ಹಾಲು ಬರೋವರೆಗೂ ನೋಡ್ಕೋಬೇಕು. ಅದನ್ನು ಸೋದಿಸ್ಬಿಟ್ಟು ಬೆಳಿಗ್ಗೆ ತಿಂಡಿ ಆದ ಮೇಲೆ 1 ಲೋಟ ಕುಡಿದರೆ, ಸಂಧ್ಯಾಕಾಲದಲ್ಲಿ ಊಟದ ನಂತರ 1 ಲೋಟ ಕುಡಿದರೆ, ಇದೇ ರೀತಿ ಸರಿಸುಮಾರು 180 ದಿನಗಳು ಮಾಡಿದರೆ ಒಬ್ಬ ಮನುಷ್ಯನಿಗೆ ನರದೌರ್ಬಲ್ಯ ಸಮಸ್ಯೆ, ಮಂಡಿ ನೋವು, ಆರ್ಥರೈಟಿಸ್, ಗೌಟ್ ಪ್ರಾಬ್ಲಮ್ಸ್, ಸೊಂಟ ನೋವು, ಅತಿ ಮುಖ್ಯವಾಗಿ ದಾಂಪತ್ಯ ಸಮಸ್ಯೆಗಳಿಂದ ಬಳಲ್ತಿರ್ತಕ್ಕಂಥವರಿಗೆ, ಹೃದಯ ಸ್ತಂಭನ, ಹೃದಯಾಘಾತ ಸಮಸ್ಯೆಗಳಿಂದ ಬಳಲ್ತಿರ್ತಕ್ಕಂಥವರಿಗೆ, ಕೊಲೆಸ್ಟ್ರಾಲ್ ಸಮಸ್ಯೆಗಳಿಂದ ಬಳಲ್ತಿರ್ತಕ್ಕಂಥವರಿಗೆ ಅದ್ಭುತವಾದಂಥ ದಿವ್ಯೌಷಧ ಮಾಡ್ಕೊಂಡು ಸೇವಿಸ್ತೀರಿ ಅಂತ ನಾನು ಅನ್ಕೋತೇನೆ. ಒಳ್ಳೆಯದಾಗಲಿ.